ತರಗತಿಯಲ್ಲಿ ಕಲಿತ ಕಲಿಕಾಂಶಗಳ ಪುನರ್ಮನನವನ್ನು ಮಾಡಿಕೊಂಡು ಈ ದಿನದ ತರಗತಿಗೆ ಮುಂದುವರಿಯೋಣ. ಹಿಂದಿನ ತರಗತಿಯಲ್ಲಿ ನಾವು ಕಾದಂಬರಿಯ ಬಗ್ಗೆ ಪರಿಚಯ ಮಾಡಿಕೊಂಡಿದ್ವಿ. ಲೇಖಕರ ಪರಿಚಯ ಅಂದರೆ ಕಾದಂಬರಿ ಎಂದರೇನು, ಕಾದಂಬರಿಯ ಪ್ರಕಾರಗಳ್ಯಾವ್ಯಾವು, ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಕ್ಷೇತ್ರಕ್ಕೆ ಕೊಡುಗೆ ನೀಡಿದಂತಹ ಕವಿಗಳು ಯಾರು ಎಂಬ ವಿಚಾರವಾಗಿ ತಿಳ್ಕೊಂಡಿದ್ವಿ. ಹಾಗೆ ಈ ಪಾಠದ ಲೇಖಕರಾಗಿರುವಂತಹ ಸಾಶಿ ಮರಳಿಯರವರ ಕೃತಿಗಳು, ಕಾಲ, ಪ್ರಶಸ್ತಿಗಳ ಬಗ್ಗೆಯೂ ಅಧ್ಯಯನ ಮಾಡಿದ್ವಿ. ಹಾಗೆ ಆ ಪಾಠ ಭಾಗದಲ್ಲಿ ಬರುವಂತಹ ಪಾತ್ರಗಳಾಗಿರುವಂತಹ ವಿಷ್ಣುವರ್ಧನ, ಶಾಂತಲೆ, ಉದಯಾದಿತ್ಯ ಮತ್ತು ಕುಲೋತ್ತುಂಗ ಎಂಬ ಪಾತ್ರಗಳ ಬಗ್ಗೆಯೂ ಅಧ್ಯಯನ ಮಾಡಿದ್ವಿ. ಹಾಗೆ ಕರ್ನಾಟಕದ ಪ್ರಸಿದ್ಧ ಸಾಮ್ರಾಜ್ಯವಾಗಿರುವಂಥ ಹೊಯ್ಸಳ ಸಾಮ್ರಾಜ್ಯದ ರಾಜ, ಹಾಗೆ ತಮಿಳುನಾಡಿನ ಪ್ರಸಿದ್ಧ ಸಾಮ್ರಾಜ್ಯವಾಗಿರುವಂತಹ ಚೋಳರ ರಾಜನಾಗಿರುವಂಥ ಕುಲೋತ್ತುಂಗ ನಡೆದಂತಹ ಯುದ್ಧದ ಸನ್ನಿವೇಶದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಆನಂತರದಲ್ಲಿ ಚೋಳರ ವಿರುದ್ಧ ಗೆದ್ದಂತಹ ವಿಷ್ಣುವರ್ಧನ ಯಾವ ರೀತಿಯಾಗಿ ತನ್ನ ನಾಯಕತ್ವದ ಗುಣವನ್ನು ತೋರಿಸಿದ ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಂಡಿದ್ವಿ. ಹಾಗೆ ವಿಷ್ಣುವರ್ಧನನು ಯುದ್ಧಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿಷ್ಣುವರ್ಧನ ಹೆಂಡತಿಯಾಗಿರುವಂತಹ ಮಹಾರಾಣಿ ಶಾಂತಲೆಯು ಆಡಳಿತವನ್ನು ನಡೆಸಿದ ವೈಖರಿ ಯಾವ ರೀತಿಯಾಗಿತ್ತು ಅನ್ನುವಂಥ ವಿಚಾರವನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಈಗ ವಿದ್ಯಾರ್ಥಿಗಳೇ, ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿರುವಂತಹ ಪಾಠದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಒಂದನೇ ಪ್ರಶ್ನೆ, ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು? ಹೇಳಿ ನೋಡೋಣ. ಒಂದು ಸ್ವಲ್ಪ ಕ್ಲೂ ಕೊಳ್ಳ ನಿಮಗೆ. ನೋಡಿ, ಈ ಚಿತ್ರವನ್ನು ನೋಡಿ ಹೇಳಿ. ವೆರಿ ಗುಡ್. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಂತೇಳಿದರೆ ವಿಷ್ಣುವರ್ಧನ. ಈ ವಿಷ್ಣುವರ್ಧನನು ದ್ವಾರ ಸಮುದ್ರಕ್ಕಷ್ಟೇ ಸೀಮಿತವಾಗಿರುವಂತಹ ಪ್ರದೇಶವನ್ನು ಉತ್ತರ ಕರ್ನಾಟಕ ಮತ್ತು ತಮಿಳುನಾಡಿನ ಭಾಗಗಳಿಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿ ಅವನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ವೈಭವವನ್ನು ಕಾಣುವ ರೀತಿಯಲ್ಲಿ ಮಾಡಿದಂತಹ ಅತಿ ಪ್ರಮುಖನಾಗಿರುವಂತಹ ರಾಜನಾಗಿದ್ದ. ಹಾಗೆಯೇ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿರುವ ನೃತ್ಯವನ್ನು ನೋಡಿ ಯಾವುದು ಅಂತ ಗುರುತಿಸಿ ಮಕ್ಕಳೇ. ಓಂಕಾರನಾದವೇ ನಿನ್ನಯ ಉಸಿರು, ಸಪ್ತ ಸ್ವರಗಳೇ ನಿನ್ನಾಭರಣ. ಓಂಕಾರನಾದವೇ ನಿನ್ನಯ ಉಸಿರು, ಸಪ್ತ ಸ್ವರಗಳೇ ನಿನ್ನಾಭರಣ. ಗೊತ್ತಾಯ್ತು ಅಲ್ವಾ? ಭರತನಾಟ್ಯ. ಮಕ್ಕಳೇ, ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯಾದಂತಹ ನಾಟ್ಯಗಳ ಪ್ರಕಾರಗಳನ್ನು ನೋಡ್ತೀವಿ. ಆ ಭರತನಾಟ್ಯ ಅನ್ನುವಂತಹ ಒಂದು ನಾಟ್ಯ ಮಯೂರಿ ಎಂದಂತಹ ಹೆಸರುವಾಸಿಯಾದಂತಹ ವಿಷ್ಣುವರ್ಧನ ಹೆಂಡತಿ ಯಾರು ಅನ್ನುವಂಥ ಪ್ರಶ್ನೆಯನ್ನು ನೋಡೋಣ. ಈಗ ಹೊಯ್ಸಳ ಸಾಮ್ರಾಜ್ಯದಲ್ಲಿ ನಾಟ್ಯ ಮಯೂರಿ ಎಂದೇ ಹೆಸರು ಪಡೆದವರು ಯಾರು? ಹೇಳಿ ನೋಡೋಣ. ವೆರಿ ಗುಡ್, ವೆರಿ ಗುಡ್. ಸರಿಯಾದ ಉತ್ತರ ಶಾಂತಲಾದೇವಿ. ಈ ಶಾಂತಲಾದೇವಿಯು ಕೇವಲ ನಾಟ್ಯ ಮಯೂರಿ ಅಷ್ಟೇ ಅಲ್ಲದೆ ಆಡಳಿತದಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ ಇವರ ಸಾಲಿನಲ್ಲಿ ಸೇರುವಷ್ಟರ ಮಟ್ಟಕ್ಕೆ ವಿಷ್ಣುವರ್ಧನ ಆಡಳಿತದಲ್ಲಿ ಸಹಾಯವನ್ನು ಮಾಡ್ತಾ ಇದ್ಲು ಅನ್ನುವಂಥದ್ದು ಇಲ್ಲಿ ನಾವೆಲ್ಲರೂ ಕೂಡ ಗಮನದಲ್ಲಿಡಬೇಕಾದಂತಹ ಅಂಶವಾಗಿದೆ. ಹಾಗೆ ವಿದ್ಯಾರ್ಥಿಗಳೇ, ಐದನೇ ಪ್ರಶ್ನೆಯನ್ನು ನೋಡಿ. ಶಾಂತಲಾದೇವಿ ಬನಶಂಕರಿ ದೇವಾಲಯದ ಹತ್ತಿರ ಬಂದಾಗ ಯಾರು ಸೇರಿದ್ದರು? ಶಾಂತಲಾದೇವಿ ಬನಶಂಕರಿ ದೇವಾಲಯದ ಹತ್ತಿರ ಬಂದಾಗ ಊರಿನ ಪ್ರಮುಖರು ಸೇರಿದ್ದರು. ಆರನೇ ಪ್ರಶ್ನೆ ನೋಡಿ. ಬನಶಂಕರಿ ದೇವಾಲಯದ ಹತ್ತಿರ ಊರಿನ ಪ್ರಮುಖರು ಸೇರಲು ಕಾರಣವೇನು? ಓಕೆ, ಗೊತ್ತಿಲ್ಲ ಅಲ್ವಾ ಈ ಪ್ರಶ್ನೆಗೆ? ಯಾಕಂದರೆ ಮುಂದಿನ ಪಾಠದಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹಾಗಾದರೆ ಈ ದಿನದ ತರಗತಿಯಲ್ಲಿ ನಾವು ಮುಖಂಡರು ಬನಶಂಕರಿಯ ಮೈದಾನದಲ್ಲಿ ಸಭೆ ಸೇರಲು ಕಾರಣ ಏನು ಹಾಗೂ ಅಲ್ಲಿ ನಡೆದ ಸಂಭಾಷಣೆ ಮತ್ತು ಕೈಗೊಂಡ ತೀರ್ಮಾನದ ಬಗ್ಗೆ ಈ ದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣವಾ? ಈ ದಿನದ ತರಗತಿಯಲ್ಲಿ ಕಲಿಯುವ ಕಲಿಕಾಂಶಗಳು ಈ ರೀತಿಯಾಗಿದ್ದಾವೆ. ಈ ಅವಧಿಯಲ್ಲಿ ಬರುವ ಪಾತ್ರಗಳ ಪರಿಚಯ, ಈ ಅವಧಿಯಲ್ಲಿ ಯಾವ ಪಾತ್ರಗಳು ಈ ಕಥೆಯಲ್ಲಿ ಬರ್ತವೆ ಅನ್ನುವಂತಹ ವಿಚಾರದ ಬಗ್ಗೆ ತಿಳ್ಕೊಳ್ತೀವಿ. ಹಾಗೆಯೇ ಕೇತುಮಲ್ಲನ ನ್ಯಾಯ ತೀರ್ಮಾನ, ಆನಂತರದಲ್ಲಿ ಈರಣ್ಣ ಮತ್ತು ಬೀರಣ್ಣರ ನಡುವಿನ ಸಂಭಾಷಣೆ, ಈರಣ್ಣ ಯಾರು, ಬೀರಣ್ಣ ಯಾರು, ಅವರಿಬ್ಬರ ಮಧ್ಯೆ ಯಾವ ರೀತಿಯಾದಂತಹ ಸಂಭಾಷಣೆ ನಡೀತು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತೀವಿ. ಹಾಗೆಯೇ ಶಾಂತಲಾದೇವಿಯ ಪ್ರಜಾಪ್ರೇಮ, ವಿಷ್ಣುವರ್ಧನ ಹೆಂಡತಿಯಾಗಿರುವಂತಹ ಮಹಾರಾಣಿಯಾಗಿರುವಂತಹ ಶಾಂತಲಾದೇವಿ ಪ್ರಜೆಗಳ ಮೇಲೆ ಯಾವ ರೀತಿಯಾಗಿ ಪ್ರೇಮವನ್ನು ತೋರಿಸಿದ್ಲು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತೀವಿ. ಹಾಗೆ ಶಾಂತಲಾದೇವಿಯ ಬಗ್ಗೆ ಬನದಮ್ಮನಹಳ್ಳಿ ಗ್ರಾಮದ ಪ್ರಜೆಗಳು ತೋರಿಸಿದಂತಹ ಅಭಿಮಾನ ಯಾವ ರೀತಿಯಾಗಿತ್ತು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತೀವಿ. ಹಾಗೆ ಆ ಒಂದು ನ್ಯಾಯ ಪಂಚಾಯಿತಿಯಲ್ಲಿ ದೇವಾಲಯಗಳನ್ನು ನಿರ್ಮಿಸುವಂಥ ತೀರ್ಮಾನವನ್ನು ತೆಗೆದುಕೊಂಡದ್ದು. ಹಾಗೆ ಕೊನೆಯಲ್ಲಿ ವ್ಯಾಕರಣಾಂಶಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ತೇವೆ. ಈಗ ಒಂದೊಂದು ಅಂಶದ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ ವಿದ್ಯಾರ್ಥಿಗಳೇ.
ಪಾತ್ರ ಪರಿಚಯ. ಕೇತುಮಲ್ಲ. ಈ ಕೇತುಮಲ್ಲ ಈ ಬನದಮ್ಮನಹಳ್ಳಿಯ ಗಾವುಂಡ ಅಂತ ಕರಿತೀವಿ. ನಾಯಕ, ಊರಿನ ಪ್ರಮುಖ ವ್ಯಕ್ತಿ ಅಂತ ಕರಿತೀವಿ. ಗಾವುಂಡ ಅನ್ನುವಂಥ ವಿಚಾರ ಬಹಳ ಮುಖ್ಯವಾಗಿರುವಂಥ ವಿಚಾರ. ಕೇತುಮಲ್ಲ ಬನದಮ್ಮನಹಳ್ಳಿಯ ಒಬ್ಬ ಗಾವುಂಡ, ನಾಯಕನಾಗಿದ್ದ. ಹಾಗೆ ನಂತರದ ಪಾತ್ರ ನೋಡೋಣ ಈಗ. ನೋಡಿ, ಈ ಪಾತ್ರದಲ್ಲಿ ಬರುವಂಥ ವ್ಯಕ್ತಿ ಬೀರಣ್ಣ. ಬೀರಣ್ಣ ಅನ್ನುವಂಥ ವ್ಯಕ್ತಿ ಬನದಮ್ಮನಹಳ್ಳಿಯ ಒಬ್ಬ ರೈತ. ಇನ್ನೊಂದು ಪಾತ್ರವನ್ನು ಪರಿಚಯ ಮಾಡಿಕೊಳ್ಳೋಣ, ಈರಣ್ಣ. ನೋಡಿ, ಈರಣ್ಣ ಈ ವ್ಯಕ್ತಿಯು ಸಹ ಬನದಮ್ಮನಹಳ್ಳಿಯ ಮತ್ತೋರ್ವ ರೈತ. ಇವತ್ತಿನ ತರಗತಿಯಲ್ಲಿ ಕೇತುಮಲ್ಲ, ಈರಣ್ಣ ಮತ್ತು ಬೀರಣ್ಣ ಎಂಬ ಪಾತ್ರಗಳು ಹೊಸದಾಗಿ ಬರ್ತಾ ಇದ್ದಾವೆ. ಈಗ ಕೇತುಮಲ್ಲನ ನ್ಯಾಯ ಪಂಚಾಯಿತಿ. ಈ ಕೇತುಮಲ್ಲನ ನ್ಯಾಯ ಪಂಚಾಯಿತಿ ಅನ್ನುವಂತಹ ಪಠ್ಯಪುಸ್ತಕದ ಭಾಗದಲ್ಲಿ ಇದು ಗ್ರಾಮೀಣ ಭಾಷೆಯಲ್ಲಿ ಬಳಕೆಯಾಗಿರೋದ್ರಿಂದ ಆ ಗ್ರಾಮ್ಯ ಪದಗಳ ಗ್ರಾಂಥಿಕ ರೂಪ ಈ ರೀತಿಯಾಗಿದೆ ನೋಡಿ ಮಕ್ಕಳೇ. ವಿಚಾರ ಅಂದರೆ ಗ್ರಾಂಥಿಕ ರೂಪದಲ್ಲಿ ಏನಂತ ಕರಿತೀವಿ ನಾವು? ವಿಚಾರ ಅಂತ ಕರಿತೀವಿ. ಇವತ್ತಿನ ಅಂದರೆ ಈ ದಿನದ. ಮೂಡಲು ಅಂದರೆ ಮೂಡಣ, ಪೂರ್ವ ದಿಕ್ಕು. ಇಲ್ಲೈತೆ ಎಂದರೆ ಇಲ್ಲಿದೆ ಅಂತ ಅರ್ಥ. ಇವೆಲ್ಲವೂ ಕೂಡ ಮೊದಲಿಗಿರುವಂತಹವೆಲ್ಲವೂ ಕೂಡ ಗ್ರಾಮ್ಯ ಭಾಷೆಗಳು. ಹಾಗೆ ಆನಂತರದಲ್ಲಿ ಬರುವಂಥದ್ದು ಗ್ರಾಂಥಿಕದಲ್ಲಿ ಅದನ್ನು ಹೇಗೆ ಬಳಸ್ತಾರೆ ಅನ್ನುವಂತಹ ವಿಚಾರ. ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ನಾವು. ಸಾಮ್ರಾಜ್ಯದ ಜನರು ಯಾವ ರೀತಿಯಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ, ಅವರ ಯೋಗಕ್ಷೇಮ ಹೇಗಿದೆ ಅನ್ನುವಂಥ ವಿಚಾರ ಮಾಡುವ ಹಿನ್ನೆಲೆಯಲ್ಲಿ ಶಾಂತಲಾದೇವಿ ಮತ್ತು ಉದಯಾದಿತ್ಯರು ಇಬ್ಬರು ಕೂಡ ಬನದಮ್ಮನಹಳ್ಳಿಯ ಬನಶಂಕರಿ ದೇವಾಲಯದಲ್ಲಿರುವಂತಹ ಸಭಾಂಗಣದಲ್ಲಿ ಎಲ್ಲ ಜನರು ಸೇರುವಂತಹ ಸಭೆಯ ಹಿಂದೆ ಇರುವಂತಹ ಇಪ್ಪಲ ಗಿಡದ ಹಿಂದೆ ನಿಂತುಕೊಂಡು ಆ ಪಂಚಾಯಿತಿಯಲ್ಲಿ ಏನು ನಡೆಯುತ್ತೆ ಅನ್ನುವಂಥ ವಿಚಾರವನ್ನು ಕೇಳ್ಕೊಳ್ತಾ ಇದ್ದರು. ಅಲ್ಲಿ ಏನೇನು ನಡೀತು ಅನ್ನುವಂಥದ್ದನ್ನು ಇಲ್ಲಿ ನಾವು ಸಂಭಾಷಣೆಯ ರೂಪದಲ್ಲಿ ನೋಡ್ತಾ ಹೋಗೋಣ. ಊರಿನ ಜನರೆಲ್ಲರೂ ಕೂಡ ಅಲ್ಲಿ ಸೇರಿಕೊಂಡಿದ್ದಾರೆ. ಕೇತುಮಲ್ಲ ಮಾತಾಡ್ತಾನೆ. ಏನಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ ಅಂತ ಕೇತುಮಲ್ಲ ಸೇರಿರುವ ಎಲ್ಲ ಜನರಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಸೇರಿರುವಂತಹ ಜನರ ಮುಖಂಡರ ಪೈಕಿ ಒಬ್ಬರು ಏನು ಮಾಡ್ತಾರೆ, ಏನು ತಾತ ಇವತ್ತಿನ ವಿಚಾರ? ಆಗಲೇ ನೋಡಿದ್ವಿ, ವಿಚಾರ ಅಂದ್ರೇನು? ವಿಚಾರ. ವಿಚಾರ ಅನ್ನೋದು ಗ್ರಾಮೀಣ ಭಾಗದಲ್ಲಿ ಬಳಸುವಂತಹ, ಸಾಮಾನ್ಯ ಜನರು ಬಳಸುವಂಥ, ಗ್ರಾಮದ ಜನರು ಬಳಸುವಂತಹ ಪದ. ಅದನ್ನು ನಾವು ಗ್ರಾಂಥಿಕ ಭಾಷೆಯಲ್ಲಿ ಅಂತ ಕರಿತೀವಿ ವಿಚಾರ. ಏನು ತಾತ ಇವತ್ತಿನ ವಿಚಾರ ಅಂತ ಒಬ್ಬ ಪ್ರಮುಖವಾಗಿರುವಂತಹ ವ್ಯಕ್ತಿ ಕೇಳಿದ. ನಂತರದಲ್ಲಿ ಬರುವಂತಹ ಒಂದು ಪ್ಯಾರಾದಲ್ಲಿ ಏನೇನಿದೆ ಅನ್ನೋದನ್ನು ಗ್ರಾಮ್ಯ ಭಾಷೆಗಳಿಗೆ ಗ್ರಾಂಥಿಕ ರೂಪವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮ್ಯಾಗ ಅನ್ನುವಂಥ ಒಂದು ಪದ ಬರ್ತದೆ, ಅದಕ್ಕೆ ಗ್ರಾಂಥಿಕ ರೂಪ ಮೇಲೆ. ಬ್ಯಾಡ ಅನ್ನುವಂತಹ ಒಂದು ಪದ ಬರ್ತದೆ, ಅದರ ಗ್ರಾಂಥಿಕ ರೂಪ ಬೇಡ. ಅದೆಂಗಾದಾತು ಅನ್ನುವಂತಹ ಗ್ರಾಮ್ಯ ಪದಕ್ಕೆ ಅದು ಹೇಗೆ ಆಗುತ್ತದೆ. ನಂತರದ ಪ್ಯಾರದಲ್ಲಿ ಬರುವಂತಹ ಸಂಭಾಷಣೆಯಲ್ಲಿ ಬರುವಂತಹ ಗ್ರಾಮ್ಯ ಪದಗಳಿಗೆ ಗ್ರಾಂಥಿಕ ರೂಪ ಈ ರೀತಿಯಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೇತುಮಲ್ಲ ಮಾತಾಡ್ತಾ ಇದ್ದಾನೆ. ಇಂದಿನ ಸಂಭಾಷಣೆಯಲ್ಲಿ ಕೇಳ್ಕೊಂಡಿವಲ್ಲ, ಏನಂತ ಕೇಳ್ಕೊಂಡಿವಿ? ಏನು ತಾತ ಇವತ್ತಿನ ವಿಚಾರ ಅಂತ ಕೇಳಿದ್ವಲ್ಲ, ಆ ವಿಚಾರವನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದಾನೆ. ನೋಡಿ, ಬೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ಹೊಲನ ಈರಣ್ಣನಿಗೆ 108 ಹೊನ್ನಿಗೆ ಕೊಟ್ಟಿದ್ದ. 2 ವರ್ಷಗಳ ಹಿಂದೆ ಕರೆಯಕ್ಕೆ ತಕ್ಕೊಂಡು ಹೋದಾಗೆ ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಕೆ ಬಂಗಾರ ಸಿಕ್ತು. ಈಗ ಇಲ್ಲೈತಿ ನೋಡ್ರಿ, ಹೊನ್ನು ತುಂಬಿದ ಕೊಪ್ಪರಿಗೆಯನ್ನು ತೋರಿದ ಆ ನಾಯಕ. ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡು ಹೋಗಿ, ತಕ್ಕಳಪ್ಪ, ಇದು ನೀನು ಕೊಟ್ಟ ಹೊಲದಾಗೆ ಸಿಕ್ಕೀತು, ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ತಕ್ಕೋ ಅಂದ. ಅಂದರೆ ಈ ಸಂಭಾಷಣೆಯ ಅರ್ಥ ಏನು ಅಂತ ಹೇಳೋದಾದರೆ, ಬನದಮ್ಮನಹಳ್ಳಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ಎಂಬ ಇಬ್ಬರು ರೈತರಿದ್ದರು. ಬೀರಣ್ಣನು ಈರಣ್ಣನಿಗೆ 108 ಹೊನ್ನಿಗೆ, ಹೊನ್ನು ಅಂದರೆ ಬಂಗಾರದ ನಾಣ್ಯಗಳಿದ್ದುವಿಂದೆ, ಆ ಹೊನ್ನಿಗೆ ಮಾರಿದ್ದ. ಈ ರೀತಿಯಾಗಿ ಈರಣ್ಣನು ಬೀರಣ್ಣನಿಂದ ಹೊಲವನ್ನು ತೆಗೆದುಕೊಂಡ ನಂತರ ಹೊಲದಲ್ಲಿ ಉಳುಮೆ ಮಾಡೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಆ ಭೂಮಿಯ ಒಳಗಡೆ ಕೊಪ್ಪರಿಕೆ ಸಿಕ್ತು. ಆ ಕೊಪ್ಪರಿಕೆಯಲ್ಲಿ ಹೊನ್ನೆ ಇತ್ತು. ಆದರೆ ಈರಣ್ಣ ಏನು ಆಲೋಚನೆ ಮಾಡ್ದ, ಅದನ್ನು ಮನೆಗೆ ತೆಗೆದುಕೊಂಡು ಹೋಗದೆ ಅಲ್ಲೇ ಪೂಜೆ ಮಾಡಿಬಿಟ್ಟು, ಓ ಇದು ಬೀರಣ್ಣನವರ ಹಿರಿಯರು
ಯಾವುದೋ ಒಂದು ಸಂದರ್ಭದಲ್ಲಿ ಹೊಲದಲ್ಲಿ ಇಟ್ಟಂಗಿದೆ, ಈಗ ನನಗೆ ಸಿಕ್ಕಿದೆ, ಅದನ್ನು ತಗೊಂಡೋಗಿ ಬೀರಣ್ಣನಿಗೆ ಕೊಟ್ಟು ಬಿಡೋಣ ಅಂತೇಳಿಬಿಟ್ಟು ವಿಚಾರವನ್ನು ಮಾಡಿ ಬೀರಣ್ಣನ ಮನೆಗೆ ಆ ಕೊಪ್ಪರಿಕೆಯನ್ನು ತೆಗೆದುಕೊಂಡು ಬಂದು, ಬೀರಣ್ಣ ನಿಮ್ಮ ಹೊಲದಲ್ಲಿ ಇದು ಸಿಕ್ಕಿದೆ, ನಿಮ್ಮ ಮನೆಯ ಹಿರಿಯರು ನಿಮ್ಮ ಹೊಲದಲ್ಲಿ ಇಟ್ಟಿದ್ರು ಅನಿಸುತ್ತೆ, ಇದು ನಿನಗೇ ಸೇರಬೇಕು ತಗೋ ಅಂತೇಳಿಬಿಟ್ಟು ಹೀರಣ್ಣ ಬೀರಣ್ಣನಿಗೆ ಕೊಪ್ಪರಿಕೆಯನ್ನು ಕೊಟ್ಟ. ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಈರಣ್ಣನ ಪ್ರಾಮಾಣಿಕತೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ. ಇಲ್ಲಿ ಈ ಒಂದು ವಚನದ ಆಶಯದಂತೆ ಒಬ್ಬ ಶರಣನಾಗತಕ್ಕಂಥವನಿಗೆ, ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಂಥ ವ್ಯಕ್ತಿಗೆ, ಆದರ್ಶವನ್ನು ಇಟ್ಟುಕೊಂಡು ಜೀವನ ಮಾಡುವಂಥ ವ್ಯಕ್ತಿಗೆ ಒಂದು ಛಲ ಇರಬೇಕು. ಪರಧನ ಬೇಡ, ನನಗೆ ಬೇರೆಯವರದ್ದು ಏನು ಬೇಡ ಅನ್ನುವಂತಹ ಒಂದು ಮಾನವೀಯ ಆದರ್ಶಗಳು ಮನಸ್ಸಿನಲ್ಲಿರಬೇಕಾಗ್ತದೆ. ಆ ಆದರ್ಶದ ಗುಣಗಳನ್ನು ನಾವು ಹೀರಣ್ಣನ ಪಾತ್ರದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಮಕ್ಕಳೇ, ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆ ಅನ್ನುವಂತಹ ಗುಣವನ್ನು ಬೆಳೆಸ್ಕೊಳ್ಬೇಕು. ಆಗ ನಮ್ಮ ವ್ಯಕ್ತಿತ್ವ ಏನಾಗ್ತಾ ಹೋಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಈ ಪಾಠದಲ್ಲಿ ಈರಣ್ಣನ ಪಾತ್ರವನ್ನು ಪರಿಚಯ ಮಾಡುವ ಮತ್ತು ಬೀರಣ್ಣನ ಪಾತ್ರವನ್ನು ಪರಿಚಯ ಮಾಡುವ ಉದ್ದೇಶ ಇದೆ. ವಿದ್ಯಾರ್ಥಿಗಳಲ್ಲಿ ಅಂದರೆ ನಿಮ್ಮಲ್ಲಿ ಪ್ರಾಮಾಣಿಕತೆಯ ಗುಣವನ್ನು ಈ ವಯಸ್ಸಿನಲ್ಲೇ ಸೇರಿಸಿದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ಮೆರುಗುಗೊಳಿಸುತ್ತೆ. ಹಾಗಾಗಿ ತಾವು ಕೂಡ ಪ್ರಾಮಾಣಿಕತೆ ಅನ್ನುವಂತಹ ಗುಣವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಸನ್ನಿವೇಶದ ಆಶಯವಾಗಿದೆ. ಈಗ ಈ ರೀತಿಯಾಗಿ ಕೇತುಮಲ್ಲ ಪ್ರಸ್ತುತ ವಿಷಯವನ್ನು ಪ್ರಸ್ತುತಪಡಿಸಿದ ತಕ್ಷಣವೇ ಕೇತುಮಲ್ಲನು ಬೀರಣ್ಣಗೆ ಹೇಳ್ತಾನೆ. ಏನಂತ, ಬೀರಣ್ಣ ನೋಡಪ್ಪ, ನಿನಗೆ ಹೀರಣ್ಣ ತಂದು ಕೊಟ್ಟಿದ್ದಾನೆ, ಆ ಒಂದು ಹೊನ್ನ ನೀನು ತಗೋ ಅಂತ ಹೇಳಿದಾಗ ಬೀರಣ್ಣ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾನೆ ನೋಡ್ರಿ. ಬೀರಣ್ಣನ ಮಾತು ಈ ರೀತಿಯಾಗಿದೆ. ಹೌದು ಗೌಡಪ್ಪ, ಹೊಲ ಮಾರಿದ ಮ್ಯಾಗೆ ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮೇಲೆ ನನಗೇನೈತೆ ಹಕ್ಕು? ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯೆಂದು ತಾನೇ ಅಂತ ಬೀರಣ್ಣ ತನ್ನ ಸಂಭಾಷಣೆಯನ್ನು ಹೇಳ್ತಾನೆ. ಅಂದರೆ ಬೀರಣ್ಣನ ಮಾತಿನಲ್ಲಿ ಏನು ಅರ್ಥ ಇದೆ ಅಂತೇಳಿದ್ರೆ, ಗೌಡ ಓಕೆ, ನೀನೇನೋ ಕೊಪ್ಪರಿಕೆ ತಗೋ ಅಂತ ಹೇಳ್ತಾ ಇದೆಯಲ್ವಾ, ನಾನು ಈ ಕೊಪ್ಪರಿಕೆಯನ್ನು ಹೇಗೆ ತಗೊಳ್ಳಿ? ನನ್ನ ಹೊಲವನ್ನು ಮಾರಿದ ನಂತರ ಆ ಹೊಲದಲ್ಲಿ ಬರ್ತಕ್ಕಂತಹ ಎಲ್ಲ ಆದಾಯ, ಸಿಕ್ಕಿದ ಹೊನ್ನು ಎಲ್ಲ ಕೂಡ ಯಾರಿಗೆ ಸೇರಬೇಕು? ಹೀರಣ್ಣನಿಗೆ ಸೇರಬೇಕು ಅನ್ನುವಂಥದ್ದು ಬೀರಣ್ಣನ ಆಶಯ. ಅದಕ್ಕೆ ಹೀರಣ್ಣ ಏನು ಪ್ರತಿಕ್ರಿಯೆ ಕೊಡ್ತಾನೆ ನೋಡಿ ಇಲ್ಲಿ. ಅದಕ್ಕೆ ನಾನು ಒಪ್ಪಲ್ಲ ಗೌಡಪ್ಪ, ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ, ಈ ಹೊನ್ನು ಬೀರಣ್ಣಂದೇ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಹೀರಣ್ಣ ಮತ್ತು ಬೀರಣ್ಣ ಇಬ್ಬರು ವ್ಯಕ್ತಿತ್ವಗಳನ್ನು ನೋಡಿ. ಇವತ್ತಿನ ಸಮಾಜದಲ್ಲಿ ದೇಶಕ್ಕಾಗಿ ನಾನೇನು ಕೊಟ್ಟಿದ್ದೀನಿ ಅಂತ ಆಲೋಚನೆ ಮಾಡೋದಕ್ಕಿಂತ ದೇಶ ನನಗೇನು ಕೊಟ್ಟಿದೆ ಅಂತ ಆಲೋಚನೆ ಮಾಡ್ತಾ ಹೋಗ್ತೀವಿ. ಬೇರೆಯವ್ರು ನಮಗೇನು ಕೊಟ್ಟಿದ್ದಾರೆ ಅಂತ ಆಲೋಚನೆ ಮಾಡ್ತೇವೆ ಹೊರತು ನಾನು ಬೇರೆಯವ್ರಿಗೆ ಏನು ಕೊಟ್ಟಿದ್ದೀನಿ ಅಂತ ಆಲೋಚನೆ ಮಾಡಲಾರ್ದಂಥ ಇಂಥ ದಿನಮಾನಗಳಲ್ಲಿ ಹೀರಣ್ಣ ಮತ್ತು ಬೀರಣ್ಣ ಇಬ್ಬರ ವ್ಯಕ್ತಿಗಳ ವ್ಯಕ್ತಿತ್ವ ಆದರ್ಶಪ್ರಾಯ ಆಗ್ತಾ ಹೋಗ್ತದೆ ಮಕ್ಕಳೇ. ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಹೊನ್ನಿಗಲ್ಲ. ಹಾಗಾಗಿ ನಾನು ಭೂಮಿಯಲ್ಲಿ ಉಳುಮೆ ಮಾಡಿ ಬೆಳೆ ಬಿತ್ತಿ ಅದರಿಂದ ಲಾಭ ತಗೊಳ್ತಕ್ಕಂಥ ನನಗೆ ಸೇರಬೇಕು. ಆದರೆ ಅದರಲ್ಲಿ ಸಿಕ್ಕಿರುವಂತಹ ಅವನು ನನ್ನದಲ್ಲ, ಅದು ಬೀರಣ್ಣನ ಹಿರಿಯರಿಟ್ಟಿರುವಂಥದ್ದು, ಅದು ಬೀರಣ್ಣನಿಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಹೀರಣ್ಣ ಕೂಡ ಇಲ್ಲಿ ಆದರ್ಶಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಮಕ್ಕಳೇ. ಯಾಕೆ ಅಂತೀರೋ, ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ, ಏನೋ ಕಷ್ಟ ಬಂತು ಅಂತ ನನಗೆ ಮಾರಿದ. ಮಾರುವಾಗ ಅದರಾಗಿನ ಹೊನ್ನು ನಿಂದೆ ಅಂತ ಹೇಳಿರಲಿಲ್ಲ, ಅಂದಮೇಲೆ ಹೊನ್ನು ಅವಂದೇ, ನಂದಲ್ಲ. ಇಲ್ಲಿ ಮಕ್ಕಳೇ, ಪಿತ್ರಾರ್ಜಿತ ಅನ್ನುವಂಥ ಒಂದು ಮುಖ್ಯವಾದ ಪದ ಬರ್ತದೆ. ಪಿತೃ ಅಂದರೆ ತಂದೆ, ಅರ್ಜಿತ ಅಂದರೆ ಗಳಿಸಿದ್ದು. ತಂದೆಯಿಂದ ಗಳಿಸಿದಂತಹ ಆಸ್ತಿಯನ್ನು ನಾವು ಪಿತ್ರಾರ್ಜಿತ ಅಂತ ಕರಿತೀವಿ. ಈರಣ್ಣ ಹೇಳ್ತಾ ಇದ್ದಾನೆ, ಆ ಹೊಲ ಈತನ ಪಿತ್ರಾರ್ಜಿತ ಅಂದರೆ ತಂದೆಯಿಂದ ಗಳಿಸಿದಂತಹ ಆಸ್ತಿ. ಏನೋ ಕಷ್ಟ ಬಂತು ಅಂತ ನನಗೆ ಮಾರಿದ ಬೀರಣ್ಣ. ಮಾರುವಾಗ ಅದರಾಗಿನ ಹೊನ್ನು ನಿಂದೆ ಅಂತ ಹೇಳಿರಲಿಲ್ಲ, ಭೂಮಿ ಮಾತ್ರ ನಿಂದು ಅಂತ ಅದಕ್ಕೋಸ್ಕರ ದುಡ್ಡು ತಗೊಂಡೇ ಹೊರತು ಅದರಲ್ಲಿ ಸಿಗುವಂತಹ ಹೊನ್ನಿಗೆ ದುಡ್ಡು ತಗೊಂಡಿಲ್ಲ. ಅಂದಮೇಲೆ ಹೊನ್ನು ಅವಂದೇ, ನಂದಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಈರಣ್ಣ ವ್ಯಕ್ತಪಡಿಸ್ತಾನೆ. ಈಗ ಬೀರಣ್ಣನ ಸಂಭಾಷಣೆ ನೋಡಿಬಿಡೋಣ. ಅದೆಂಗಾದಾತು, ತಂಬಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಕ್ಕೆ ಹಾಕ್ಕೊಳ್ಳೋಕ್ಕಾಗುತ್ತೇನೋ ಅಂತ ಕೆಟ್ಟತನ ನನಗೆ ಬೇಡಪ್ಪ. ಹೊನ್ನು ಹೊಲ ಕೊಂಡುಕೊಂಡ ಹೀರಣ್ಣಂದೆ, ಅವನು ತಕ್ಕೊಳ್ಳೋ ಹಂಗೆ ಮಾಡಿ ಉಪಕಾರ ಮಾಡಿ ದೈವದವರು ಅಂತ ಕೇಳ್ತಾನೆ. ಎಂಥ ಅದ್ಭುತವಾದಂಥ ಆದರ್ಶವನ್ನು ಹೀರಣ್ಣ ಮತ್ತು ಬೀರಣ್ಣ ಇಬ್ಬರು ಪಾತ್ರಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳೇ. ನಾನು ಒಂದು ಸಾರಿ ಭೂಮಿ ನನ್ನದಲ್ಲ ಅಂತೇಳಿ ದೊಡ್ಡಿಗೆ ಮಾರಿದ ತಕ್ಷಣವೇ ಅದು ನನ್ನದಲ್ಲ, ಅದನ್ನು ಮತ್ತೆ ತಿನ್ನುವಂತಹ ಕೆಟ್ಟ ಅಭ್ಯಾಸ ನನಗೆ ಬೇಡ. ದಯವಿಟ್ಟು ಊರಿನ ದೈವದವರೆಲ್ಲರೂ ಕೂಡ ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ತೀನಿ. ಹೀರಣ್ಣನಿಗೆ ಈ ಹೊನ್ನನ್ನು ಕೊಟ್ಬಿಟ್ಟು ಉಪಕಾರ ಮಾಡಿ ಅಂತೇಳ್ಬಿಟ್ಟು ಬೀರಣ್ಣ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತಾನೆ.
ಆದರೆ ಈ ರೀತಿಯಾಗಿ ಹೀರಣ್ಣ ಮತ್ತು ಬೀರಣ್ಣರ ಮಧ್ಯೆ ಸಂಭಾಷಣೆ ನಡೆದಾಗ ಹೀರಣ್ಣನೂ ಒಪ್ಪಲಿಲ್ಲ, ಬೀರಣ್ಣನೂ ಒಪ್ಪಲಿಲ್ಲ. ಆಗ ಗಾವುಂಡ ಅಂದರೆ ನಾಯಕನಾಗಿರುವಂತಹ ಕೇತುಮಲ್ಲ ಏನು ಹೇಳ್ತಾನೆ ನೋಡ್ರಿ, ಹೋಗಲಿ ಬಿಡಿ, ಇಬ್ಬರಿಗೆ ಬೇಡವಾದವನ್ನು ರಾಜ್ಯದ ಬೊಕ್ಕಸ ಸೇರಲಿ ಅಂದ. ಹೀರಣ್ಣನಿಗೂ ಬೇಡ ಅಂತಿದ್ದಾರೆ, ಬೀರಣ್ಣನಿಗೂ ಬೇಡ ಅಂತಿದ್ದಾನೆ. ಯಾಕೆಂದರೆ ಅವರಲ್ಲಿ ಆದರ್ಶವನ್ನು ಇಟ್ಕೊಂಡಿದ್ದಾರೆ, ಪ್ರಾಮಾಣಿಕತೆಯನ್ನು ಇಟ್ಕೊಂಡಿದ್ದಾರೆ. ಅವರ ಪ್ರಾಮಾಣಿಕತೆಗೆ ನಾವ್ಯಾಕೆ ಧಕ್ಕೆ ಕೊಡೋದು? ಈ ಒಂದನ್ನೆಲ್ಲವನ್ನ ರಾಜನ ಸಾಮ್ರಾಜ್ಯದ ಬೊಕ್ಕಸಕ್ಕೆ ಸೇರಿಸೋಣ ಅಂತ ಹೇಳ್ತಾರೆ. ಯಾವಾಗ ಈ ಮಾತನ್ನು ಹೇಳಿದ ತಕ್ಷಣವೇ ಹಿಪ್ಪೆ ಗಿಡದ ಹಿಂದೆ ನಿಂತು ಮರೆಯಲ್ಲಿ ನಿಂತು ಕೇಳುತ್ತಿರುವಂತಹ ಶಾಂತಲೆಯ ಮನಸ್ಸು ತಡೆಯಲಾರದೆ ಕೂಡದು ಕೂಡದು ಅಂತ ಕೂಗಿಕೊಂಡ್ಳು. ಯಾವಾಗ ಹಿಂದುಗಡೆಯಿಂದ ಶಬ್ದ ಬಂದ ತಕ್ಷಣ ಕೇತುಮಲ್ಲನಿಗೆ ಆಶ್ಚರ್ಯ ಆಗಿ ಯಾರಿದ್ದಾರೆ ಅಂತ ಬಂದು ನೋಡ್ತಾರೆ. ಅಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತ್ಕೊಂಡಿದ್ದಾರೆ. ಒಬ್ಬ ಉದಯಾದಿತ್ಯ, ಇನ್ನೊಬ್ಬರು ಮಾರುವೇಷದಲ್ಲಿರುವಂತಹ ಶಾಂತಲೆ. ಆಗ ಕೇತುಮಲ್ಲ ಕೇಳ್ತಾನೆ, ನೀವು ಯಾರೇ ಆಗಿರಿ, ಆದರೆ ನೀವು ಈ ವನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ, ಯಾಕೆ? ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ನೋಡ್ರಿ, ನೀವು ಯಾವ ಊರರೇ ಆಗಿರಲಿ, ನೀವು ಯಾರೇ ಆಗಿರಲಿ, ಅದೆಲ್ಲ ಬೇಡ. ನಾನು ಈರಣ್ಣ ಮತ್ತು ಬೀರಣ್ಣರು ಬೇಡ ಬಂದಂತಹ ಹೊನ್ನನ್ನು ಸಾಮ್ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಅಂತಂದಾಗ ನೀವೇಕೆ ಬೇಡ ಅಂತೇಳಿದ್ರಿ? ಅದರ ಹಿಂದೆ ಕಾರಣ ಏನು ಹೇಳ್ರಿ ಅಂತ ಕೇಳಿದ್ರು. ಆಗ ಶಾಂತಲೆ ಹೇಳ್ತಾಳೆ, ತಾತ, ಬೊಕ್ಕಸಕ್ಕೆ ಸೇರಲಿ ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲ ಅಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಒಬ್ಬ ರಾಣಿಯಾದರೂ ಕೂಡ ಆ ಪ್ರಜೆಗಳ ಮೇಲೆ ಇಟ್ಟಂತಹ ಅಭಿಮಾನವನ್ನು ಈ ಒಂದು ವಾಕ್ಯದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ಅಂತೇಳಿದರೆ ಅಲ್ಲಿ ಸಿಕ್ಕಂತಹ ವನ್ನು ಸಾಮ್ರಾಟನದಲ್ಲ, ರಾಜನದಲ್ಲ, ಅದು ಪ್ರಜೆಗಳದು. ಪ್ರಜೆಗಳ ಹೊನ್ನು ಪ್ರಜೆಗಳಿಗೇ ಸೇರಬೇಕೇ ಹೊರತು ಅದು ಸಾಮ್ರಾಟನಿಗೆ ಸೇರ್ತಕ್ಕಂಥದ್ದು ನ್ಯಾಯವಲ್ಲ ಅನ್ನುವಂಥದ್ದು ಶಾಂತಲೆಯ ವಿಚಾರ. ಕೇತುಮಲ್ಲ ಹೇಳ್ತಾನೆ ನೋಡ್ರಿ, ಹೌದು, ಈ ವನ್ನು ಪ್ರಜೆಗಳದು. ಹಾಗಾದರೆ ಪ್ರಜೆಗಳು ಯಾರವರು? ಹೇಳು ನನ್ನಪ್ಪ, ನಾವೆಲ್ಲ ಹೊಯ್ಸಳೇಶ್ವರನ ಮಕ್ಕಳಲ್ಲವೇನು? ಮಕ್ಕಳ ದುಡಿಮೆ ತಂದೆಯದಲ್ಲವೇ? ಕೇತುಮಲ್ಲನ ತಾರ್ಕಿಕವಾದಂಥ ವಿಚಾರ ಕೂಡ ಅದ್ಭುತವಾಗಿರುವಂಥ ತಾರ್ಕಿಕತನವನ್ನು ಇಲ್ಲಿ ಕೇತುಮಲ್ಲನ ಮಾತುಗಳಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. ಹೊನ್ನು ಪ್ರಜೆಗಳದೇ, ಹೊನ್ನು ಪ್ರಜೆಗಳದಾದ ಮೇಲೆ ಆ ಪ್ರಜೆಗಳನ್ನು ಆಳ್ತಕ್ಕಂಥ ರಾಜ ಯಾರು? ರಾಜ ವಿಷ್ಣುವರ್ಧನ. ಹೇಳ್ರಿ, ನಾವೆಲ್ಲ ಹೊಯ್ಸಳೇಶ್ವರನ ಮಕ್ಕಳಿದ್ದ ಹಾಗೆ ಮಕ್ಕಳು ದುಡಿದಂತಹ ದುಡಿಮೆ ಯಾರಿಗೆ ಹೋಗಬೇಕು? ತಂದೆಗೆ ಹೋಗಬೇಕು. ಅದಕ್ಕೋಸ್ಕರ ನಾವು ತಂದೆಗೆ ಸೇರಿಸ್ತೀವಿ. ಹೀರಣ್ಣನೂ ಬೇಡ ಅಂತಿದ್ದಾನೆ, ಬೀರಣ್ಣನೂ ಬೇಡ ಅಂತಿದ್ದಾನೆ. ಹಾಗಾದರೆ ನಮ್ಮ ದೊರೆಯಾಗಿರುವಂಥ, ನನ್ನ ತಂದೆ ಸಮಾನರಾಗಿರುವಂತಹ ವಿಷ್ಣುವರ್ಧನ ಸಾಮ್ರಾಜ್ಯದ ಬೊಕ್ಕಸಕ್ಕೆ ಈ ಹಣವನ್ನು ಸೇರಿಸೋರಲ್ಲಿ ತಪ್ಪೇನಿದೆ ಹೇಳಿ ಅಂತೇಳ್ಬಿಟ್ಟು ಕೇತುಮಲ್ಲ ವಾದವನ್ನು ಮಾಡ್ತಾನೆ. ಶಾಂತಲೆ, ಕೇತುಮಲ್ಲನ ತಾರ್ಕಿಕತೆಗೆ ತಲೆಬಾಗಿದಂಥ ಶಾಂತಲೆ ತನ್ನ ವಿಚಾರಧಾರೆಯನ್ನು ಬದಲಾಯಿಸ್ಕೊಳ್ತಾಳೆ. ಹೋಗಲಿ, ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಆಗ ಕೇತುಮಲ್ಲ ಹೇಳ್ತಾನೆ, ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ? ನಾರಾಯಣನಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮ್ಮ ಹಣಕ್ಕೆ ಕೊರತೆಯೇ? ನಮ್ಮೂರಿಗೆ ಯಾವುದೂ ಈಗ ಬೇಡ. ನಾವು ಒಂದು ಅರ್ಥದಲ್ಲಿ ತೃಪ್ತರು. ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ತೀವಿ. ಇದು ದೊರೆಯ ಹಣ, ದೊರೆಯ ಕ್ಷೇಮಕ್ಕೆ ಮೀಸಲು. ನೋಡಿ, ಅದ್ಭುತವಾದಂತಹ ಕೇತುಮಲ್ಲನ ಮಾತು ವಿಚಾರಧಾರೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಮಗೇನೂ ಕಡಿಮೆ ಮಾಡಿಲ್ಲ. ಸಾಕ್ಷಾತ್ ವಿಷ್ಣು ಸ್ವರೂಪನೇ ವಿಷ್ಣುವರ್ಧನ ಅನ್ನುವಂಥ ರಾಜ ನಮಗಿದ್ದಾರೆ. ಹಾಗೆ ಲಕ್ಷ್ಮಿಯ ರೂಪದಲ್ಲಿ ಮಹಾರಾಣಿಯಾಗಿರುವಂಥ ಶಾಂತಲೆ ನಮಗಿದ್ದಾರೆ. ಅವರಿಬ್ಬರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದೇ ಕುಂದು ಕೊರತೆ ಇಲ್ಲದಂಗೆ ನೋಡ್ಕೊಳ್ತಾ ಇದ್ದಾರೆ. ಅಂತಹ ರಾಜ ಮತ್ತು ರಾಣಿ ಇರಬೇಕಾದಾಗ ನಮಗೆ ಯಾವ ಕೊರತೆಯೂ ಇಲ್ಲ. ಈಗ ನಮಗೆ ಇದ್ಯಾವ ಹೊನ್ನೂ ನಮಗೆ ಬೇಕಾಗಿಲ್ಲ. ಒಂದು ವೇಳೆ ನಮಗೆ ಬೇಕಾದರೆ, ಏನಾದರೂ ಸೌಲಭ್ಯ ಬೇಕಾದರೆ ನಾವೇ ಮಾಡ್ಕೊಳ್ತೀವಿ. ಹಾಗಾಗಿ ಇದು ದೊರೆಯ ಹಣ, ದೊರೆ ಅಂದರೆ ರಾಜ, ಇದು ರಾಜನ ಹಣ, ದೊರೆಯ ಕ್ಷೇಮಕ್ಕೆ ಮೀಸಲು. ಧರೆ ಅಂದರೆ ಭೂಮಿ, ಸಾಮ್ರಾಜ್ಯ, ಸಾಮ್ರಾಜ್ಯದ ಕ್ಷೇಮಕ್ಕಾಗಿ ಮೀಸಲಾಗಿರಲಿ. ವಿಷ್ಣುವರ್ಧನನ ಬೊಕ್ಕಸಕ್ಕೆ ಸೇರಿಕೊಂಡ್ರೆ ಅದು ಸಾಮ್ರಾಜ್ಯದ ಹಿತಕ್ಕಾಗಿ ಅದನ್ನು ಬಳಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಇದು ದರೆಯ ಹಣವಾಗಿರುವುದರಿಂದ ದರೆಯ ಕ್ಷೇಮಕ್ಕೆ ಮೀಸಲಾಗಿರಲಿ ಅಂತ ಹೇಳ್ಬಿಟ್ಟು ಕೇತುಮಲ್ಲ ಹೇಳ್ತಾನೆ. ಈ ಕೇತುಮಲ್ಲನ ಮಾತಿಗೆ ಪ್ರತ್ಯುತ್ತರವಾಗಿ ಶಾಂತಲೆ ಏನು ಹೇಳಿದ್ಲು ನೋಡ್ರಿ. ಹಾಗಾದರೆ ಶಾಂತಲೆ, ಹಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟು ಭಾಗ್ಯವಂತನೋ. ಕೇತುಮಲ್ಲ, ಇರಬಹುದು, ಅಂಥ ರಾಜರಾಣಿಯನ್ನು ಪಡೆದ ನಾವೂ ಪುಣ್ಯವಂತರು.
ರಾಜ ಎಷ್ಟು ಭಾಗ್ಯಶಾಲಿನೋ ಅಂತಹ ರಾಜ ಮತ್ತು ರಾಣಿಯರನ್ನು ಪಡೆಯುವಂತಹ ನಾವು ಕೂಡ ಭಾಗ್ಯವಂತರಾಗಿದ್ದೀವಿ, ಪುಣ್ಯವಂತರಾಗಿದ್ದೀವಿ ಅಂತ ಅಂದಾಗ ಉದಯಾದಿತ್ಯ ಮಧ್ಯದಲ್ಲಿ ಬಂದುಬಿಟ್ಟು ಹೇಳ್ತಾನೆ, ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು. ಅಣ್ಣಗಳಿರಾ, ಇವರು ಯಾರೆಂದು ತಿಳಿದಿರಿ? ಇವರೇ ನಮ್ಮ ಭಾಗ್ಯದೇವತೆ ಶಾಂತಲಾದೇವಿಯವರು. ಗಂಡುಡುಗಿಯಲ್ಲಿದ್ದುದರಿಂದ ನಿಮಗೆ ಗುರುತಿಸಲಾಗಲಿಲ್ಲ. ನೋಡ್ರಿ, ನಿಮ್ಮ ಇಬ್ಬರ ಪ್ರಜೆಗಳ ಮತ್ತು ರಾಣಿಯರ ಸಮಾಗಮ ನೋಡಲಿಕ್ಕೆ 2 ಕಣ್ಣು ಸಾಲದು. ಇವ್ರು ಯಾರಂತ ತಿಳ್ಕೊಂಡಿದ್ದೀರಾ ನೀವು ಲಕ್ಷ್ಮಿ ಅಂತೇಳಿ ಇಷ್ಟು ತನಕ ವರ್ಣನೆ ಮಾಡಿದಿರಲ್ವಾ, ಮಹಾರಾಣಿ ಅಂತ ವರ್ಣನೆ ಮಾಡಿದಿರಲ್ವಾ, ಅವರೇ ಇವರು ಶಾಂತಲೆ. ಇವರು ಗಂಡು ವೇಷವನ್ನು ಹಾಕ್ಕೊಂಡಿದ್ದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ಅಂತಂದಾಗ ಎಲ್ಲ ಅಲ್ಲಿರುವಂಥ ಜನರಿಗೆ ಸಾಕ್ಷಾತ್ ಲಕ್ಷ್ಮಿಯೇ ಅಲ್ಲಿ ಪ್ರತ್ಯಕ್ಷಳಾದಂತಹ ಭಾವನೆ ಎಲ್ಲ ಪ್ರಜೆಗಳಲ್ಲಿ ಬಂತು. ಆ ಪ್ರಜೆಗಳೆಲ್ಲರೂ ಕೂಡ ಆ ದೇವತೆಗೆ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ದೇವರ ದರ್ಶನವನ್ನು ಮಾಡಿದಷ್ಟೇ ಪುನೀತರಾದರೆಂಬ ಭಾವನೆಯನ್ನು ವ್ಯಕ್ತಪಡಿಸ್ತಾ ಹೋದರು. ಆಗ ಶಾಂತಲೆ ಹೇಳ್ತಾಳೆ, ಅಣ್ಣಂದಿರ, ತಾಯಂದಿರೇ, ಇದೋ ಈ ಹೊನ್ನನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು, ದೇವ ಕಾರ್ಯಕ್ಕೆ ವಿನಿಯೋಗ ಬೇಕಾದದ್ದು ಧರ್ಮ. ಕೇಳಿ, ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ ಅಂತ ಹೇಳಿದ್ಲು. ಹಾಗಾದರೆ ಮಕ್ಕಳೇ, ಶಾಂತಲಾದೇವಿಯ ಮನಸ್ಸಿನಲ್ಲಿ ಆಲೋಚನೆಯಲ್ಲಿ ಏನು ಆಸೆ ಇತ್ತು ಅನ್ನತ್ತೆ ತಿಳ್ಕೊಳ್ಳೋಣವಾ? ಈಗ ನೋಡಿ, ಶಾಂತಲಾದೇವಿ ಏನು ಆಲೋಚನೆ ಮಾಡಿದ್ಲು ಅನ್ನೋದನ್ನು ನೋಡಿ ಮಕ್ಕಳೇ. ದೇವಾಲಯ ನಿರ್ಮಿಸುವ ಆಸೆ. ಆ ದೇವಾಲಯಗಳು ಹೇಗಿರಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಹೀಗೆ ಹೇಳ್ತಾ ಇದ್ದಾರೆ ನೋಡ್ರಿ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕೆಂದು, ಹವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ಅಂತ ಹೇಳ್ತಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ಕಲಾ ದೇಗುಲ, ಕಲೆಯನ್ನು ಆವರಿಸಿಕೊಂಡಿರುವಂತಹ ಒಂದು ದೇವಾಲಯವನ್ನು ರಾಜಧಾನಿಯಾಗಿರುವಂಥ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕು ಅಂತ ಒಂದು ಆಸೆ ಇತ್ತು. ಇಲ್ಲಿ ದ್ವಾರಸಮುದ್ರ ಅನ್ನುವಂಥ ಪದವನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ. ಇವತ್ತು ಆ ದ್ವಾರಸಮುದ್ರವನ್ನು ಹಳೆಬೀಡು ಅಂತ ಕರಿತೀವಿ. ದ್ವಾರಸಮುದ್ರಕ್ಕೆ ಮತ್ತೊಂದು ಹೆಸರು ಹಳೆಬೀಡು. ಆ ಹಳೆಬೀಡಿನಲ್ಲಿ ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ಅಂತ ವಿಚಾರ ಮಾಡಿದ್ವಿ. ಇಲ್ಲಿ ಮತ್ತೊಂದು ವೇಲಾಪುರಿ ಅನ್ನುವಂಥ ಒಂದು ಪದ ಬರುತ್ತೆ ಈ ಗದ್ಯ ಭಾಗದಲ್ಲಿ. ಮಕ್ಕಳೇ, ವೇಲಾಪುರಿ ಎಂದು ಕರೆಯುತ್ತಿದ್ದ ಸ್ಥಳ ಯಾವುದು ಗೊತ್ತಿಲ್ವಲ್ವಾ? ಈಗ ನೋಡೋಣವಾ? ನೋಡಿ ಮಕ್ಕಳೇ, ಇಲ್ಲಿ ನಕಾಶೆ ಇದೆ. ಆ ನಕಾಶೆಯಲ್ಲಿ ಒಂದು ಸಾಮ್ರಾಜ್ಯ ಇದೆ. ಆ ಸಾಮ್ರಾಜ್ಯದಲ್ಲಿ ಬೇಲೂರು, ಇವತ್ತಿನ ಬೇಲೂರಿಗೆ ವೇಲಾಪುರಿ ಅಂತ ಕರಿತಾ ಇದ್ರು ಹಿಂದೆ. ಅಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ದೇವಾಲಯ ಇದೆ ಮಕ್ಕಳೇ. ನೀವೆಲ್ಲರೂ ಕೂಡ ಪ್ರವಾಸಕ್ಕೆ ಹೋದಾಗ ಬಹಳಷ್ಟು ವಿದ್ಯಾರ್ಥಿಗಳು ನೋಡಿರ್ತೀರಿ. ಅದರ ದೇವಾಲಯದ ಹೆಸರು ಏನು ನೋಡೋಣವಾ? ಚೆನ್ನಕೇಶವ ದೇವಾಲಯ. ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ. ಆದರೆ ಒಂದು ಮಾತು ನೋಡಿ, ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಲಿತ ಕಲೆಗಳನ್ನು ಒಳಗೊಂಡಿರುವಂತಹ ಭವ್ಯವಾಗಿರುವಂಥ ದೇವಾಲಯ ಅದು. ಹಾಗೆ ದ್ವಾರಸಮುದ್ರದಲ್ಲಿರುವಂಥದ್ದು ವೈಭವಯುತವಾಗಿರುವಂತಹ ದೇವಾಲಯ. ಅಂದರೆ ಚೆನ್ನಕೇಶವ ದೇವಾಲಯದಲ್ಲಿರುವಂಥ ಲಲಿತ ಕಲೆಗಳು ಮತ್ತು ದ್ವಾರಸಮುದ್ರದಲ್ಲಿರುವಂತಹ ಭವ್ಯತೆ ಅವೆರಡನ್ನೂ ಕೂಡ ಮಿಶ್ರಣಗೊಂಡಿರುವಂತಹ ಒಂದು ದೇವಾಲಯ ನಿರ್ಮಾಣಕ್ಕೋಸ್ಕರ ನಾವು ಈ ಹಣವನ್ನು ವಿನಿಯೋಗ ಮಾಡೋಣ ಅಂತೇಳ್ಬಿಟ್ಟು ಶಾಂತಲೆ ನಿರ್ಧಾರವನ್ನು ಮಾಡ್ತಾಳೆ. ಆದರೆ ಮತ್ತೆ ಹೇಳ್ತಾಳೆ, ಆದರೆ ಒಂದು ಮಾತು ಅಂತ. ಏನು ಆ ಮಾತು ಆಗಿತ್ತು? ಕೇತುಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು, ಪಿತೃ ಸಮಾನರು. ಮುಂದೆ ದ್ವಾರಸಮುದ್ರದಲ್ಲಿ ನಿರ್ಮಾಣವಾಗುವ ಹವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ. ಶ್ರೀ ಕೇತುಮಲ್ಲ ನಾಯಕರ ಹೆಸರಿನಲ್ಲೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ. ಇಲ್ಲಿ ಶಾಂತಲೆಯು, ಪ್ರಜೆಗಳೇ, ನಿಮ್ಮ ಒಂದು ಆಸೆಯನ್ನು ನಾನು ನಿರಾಕರಣೆ ಮಾಡೋದಿಲ್ಲ. ಆದರೆ ಆ ದೇವಾಲಯವನ್ನು ಕಟ್ಟುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಲ್ಲ, ಆ ದೇವಾಲಯದ ಮುಂದೆ ಒಂದು ಶಾಸನವನ್ನು ಇಡಬೇಕು. ಆ ಶಾಸನ ಯಾರ ಹೆಸರಲ್ಲಿ ಇಡಬೇಕು? ಕೇತುಮಲ್ಲನ ಹೆಸರಲ್ಲಿ ಇಡಬೇಕು. ಯಾಕೆ ಅಂತೇಳಿದರೆ, ಬನದಮ್ಮನಹಳ್ಳಿಯ ಒಂದು ಅಭಿವೃದ್ಧಿಗೋಸ್ಕರ ತನ್ನನ್ನು ತಾನು ತೊಡಗಿಸಿಕೊಂಡು ಊರಿನ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ್ದಾನೆ. ಅಂತಹ ಹಿರಿಯರು, ನಮಗೆ ಪಿತೃ ಸಮಾನ, ತಂದೆ ಸಮಾನರಾಗಿರುವಂತಹ ಕೇತುಮಲ್ಲನ ಶಾಸನವನ್ನು ಆ ದೇವಾಲಯದ ಮುಂದೆ ಇಡೋಣ ಅಂತೇಳ್ಬಿಟ್ಟು ಶಾಂತಲಾದೇವಿ ಹೇಳ್ತಾಳೆ. ಗ್ರಾಮದ ಮುಖಂಡರು ಏನು ಹೇಳಿದ್ರು ನೋಡ್ರಿ, ಮಹಾತಾಯಿ ಹಾಗೆಯೇ ಆಗಲಿ, ಕೇತುಮಲ್ಲಪ್ಪನ ಹೆಸರಿನಲ್ಲಿಯೇ ಕಟ್ಟೋಣವಾಗಲಿ ಅಂತ ಎಲ್ಲ ಊರಿನ ಜನರು ಒಕ್ಕೊರಲಿಂದ ಹೇಳಿದರು, ಒಂದೇ ಧ್ವನಿಯಲ್ಲಿ ಹೇಳಿದರು. ಇಲ್ಲಿ
ಗ್ರಾಮದ ಜನರ ಮಾತಿನಲ್ಲಿ ಕಂಡುಬರುವಂಥ ಗುಣ ಏನಂತ ಹೇಳಿದ್ರೆ ಕೇತುಮಲ್ಲನ ಬಗ್ಗೆ ಎಷ್ಟೊಂದು ಅಭಿಮಾನ ಇತ್ತು ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು. ಒಬ್ಬ ನಾಯಕನಾದಂಥವನು ಎಲ್ಲ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿರಬೇಕು ಅವನ ನೆನಪು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಇಲ್ಲಿ ಕೇತುಮಲ್ಲನ ವಿಚಾರವಾಗಿ ಬಂದಾಗ ಊರಿನ ಜನರೆಲ್ಲರೂ ಕೂಡ ಒಕ್ಕೊರಲಿಂದ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೇತುಮಲ್ಲನಲ್ಲಿ ಕೂಡ ನಾಯಕತ್ವದ ಗುಣ ಎಷ್ಟಿತ್ತು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಮಕ್ಕಳೇ. ಗ್ರಾಮಸ್ಥರು ಮತ್ತೆ ಮುಂದುವರೆದು ಹೇಳ್ತಾರೆ, ಕಟ್ಟುವ ದೇವಾಲಯಗಳು ವೈಶಾಲೇಶ್ವರ ಶಾಂತಲೇಶ್ವರ ಎಂದಿರಬೇಕು. ಹೌದು, ವೈಶಾಲೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ. ಗ್ರಾಮಸ್ಥರೆಲ್ಲರೂ ಕೂಡ ದೇವಾಲಯಗಳು ಕಟ್ಟೋಣ, ಆದರೆ ಆ ಕಟ್ಟುವಂಥ ದೇವಾಲಯಗಳು ಏನಂತ ಹೆಸರಿಡೋಣ? ನಮ್ಮ ರಾಜನಾಗಿರುವಂತಹ ವೈಶಾಲ ಸಾಮ್ರಾಜ್ಯಕ್ಕೆ ಈಶ್ವರನಾಗಿರುವಂತಹ ವಿಷ್ಣುವರ್ಧನ ಹೆಸರಿನಲ್ಲಿ ಒಂದು ದೇವಾಲಯ, ನಮ್ಮ ಸಾಮ್ರಾಜ್ಯದ ಮಹಾರಾಣಿಯಾಗಿರುವಂತಹ ಲಕ್ಷ್ಮೀ ಸ್ವರೂಪಳಾಗಿರುವಂತಹ ಶಾಂತಲೇಶ್ವರ ಅನ್ನುವಂಥ ದೇವಾಲಯವನ್ನು, ಎರಡು ಅವಳಿ ದೇವಾಲಯಗಳನ್ನು ಕಟ್ಟೋಣ. ವೈಶಾಲೇಶ್ವರನಿಗೆ ಶಾಂತಲೇಶ್ವರರಿಗೆ ಜಯವಾಗಲಿ ಅಂತೇಳ್ಬಿಟ್ಟು ಘೋಷಣೆಯನ್ನು ಹಾಕ್ತಾರೆ. ನೋಡಿ, ಆ ಎರಡು ದೇವಾಲಯಗಳು, ಮೊದಲನೇದಾಗಿ ವಿಷ್ಣುವರ್ಧನ, ಆತನಿಗೆ ಮತ್ತೊಂದು ಹೆಸರು ವೈಶಾಲೇಶ್ವರ ಅಂತ ಇತ್ತು. ಆ ದೇವಾಲಯವೇ ವೈಶಾಲೇಶ್ವರ ದೇವಾಲಯ. ಈ ದೇವಾಲಯವನ್ನು ಗಮನಿಸಿ ಮಕ್ಕಳೇ, ಇದು ಮಹಾರಾಣಿಯಾಗಿರುವಂಥ ಶಾಂತಲೆ, ಆ ಒಂದು ದೇವಸ್ಥಾನಕ್ಕೆ ಶಾಂತಲೇಶ್ವರ ಅನ್ನುವಂಥ ದೇವಾಲಯ. ಈ ಎರಡು ಅವಳಿ ದೇವಾಲಯಗಳನ್ನು ಬೀರಣ್ಣನ ಹೊಲದಲ್ಲಿ ಸಿಕ್ಕಂತಹ ಹೊನ್ನಿನ ಇದರಲ್ಲಿ ಆ ಎರಡು ದೇವಾಲಯಗಳ ನಿರ್ಮಾಣಕ್ಕೆ ಉಪಯೋಗ ಮಾಡಿದರು. ಕೊನೆಗೆ ಎಲ್ಲರೂ ಸಮಾಗಮ ಆದ ತಕ್ಷಣವೇ, ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದ ತಕ್ಷಣವೇ ಊರಿನ ಜನರೆಲ್ಲರಿಗೆ ತುಂಬ ಖುಷಿಯಾಯಿತು. ಊರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಯಾಕೆ ಅಂತೇಳಿದರೆ ಲಕ್ಷ್ಮೀ ಸ್ವರೂಪಳಾಗಿರುವಂಥ ಶಾಂತಲದೇವಿ ಅವ್ರ ಊರಿಗೆ ಆಗಮಿಸಿದ್ದು ಒಂದು ಭಾಗ್ಯ ಅಂತಲೇ ಭಾವಿಸ್ಕೊಂಡ್ರು. ಆ ಸಂತೋಷದಲ್ಲಿ ಊರಿನ ಜನ ಎಲ್ಲ ಸೇರಿಕೊಂಡು ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜನಿಗೆ ಜಯವಾಗಲಿ, ವೈಶಾಲೇಶ್ವರನಿಗೆ ಜಯವಾಗಲಿ ಎಂದು ಹರ್ಷಘೋಷ ಮಾಡಿದರು. ಪ್ರಿಯ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಕೇತುಮಲ್ಲನ ನ್ಯಾಯ ತೀರ್ಮಾನದ ಪದ್ಧತಿ ಹೇಗಿತ್ತು, ಈರಣ್ಣ ಮತ್ತು ಬೀರಣ್ಣನ ನಡುವಂಥ ಸಂಭಾಷಣೆಯಲ್ಲಿ ಪ್ರಾಮಾಣಿಕತೆ ಹೇಗೆ ವ್ಯಕ್ತವಾಯಿತು, ಶಾಂತಲೆಯು ಆ ಒಂದು ನ್ಯಾಯ ಪಂಚಾಯಿತಿಯ ಮಧ್ಯದಲ್ಲಿ ಹೋಗಿಬಿಟ್ಟು ಪ್ರಜೆಗಳ ಮೇಲೆ ತೋರಿಸಿದಂಥ ಅಭಿಮಾನ ಹೇಗಿತ್ತು, ಹಾಗೆಯೇ ಆ ಜನರೆಲ್ಲರೂ ಕೂಡ ಲಕ್ಷ್ಮೀ ಸ್ವರೂಪಳಾಗಿರುವಂಥ ಶಾಂತಲೆಯ ಮೇಲೆ ತೋರಿದಂಥ ಅಭಿಮಾನ ಹೇಗಿತ್ತು ಅನ್ನುವಂಥ ವಿಚಾರ ಬಗ್ಗೆ ನಾವು ತಿಳ್ಕೊಂಡಿವಿ. ಕೊನೆಗೆ ವಿನಿಯೋಗವಾಗಿರುವಂತಹ ಹಣವನ್ನು ವೈಶಾಲೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳನ್ನು ಕಟ್ಟುವ ನಿರ್ಧಾರಕ್ಕೆ ಬಂದದ್ದು ಕೂಡ ಒಂದು ಆದರ್ಶಪ್ರಾಯ ಅಂತ ನಾವು ಭಾವಿಸ್ತಾ ಹೋಗ್ತೀವಿ. ಈ ಪಾಠದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಎರಡು ಮೌಲ್ಯಗಳು ಬಹಳ ಮುಖ್ಯ. ಒಂದನೇದು, ಈರಣ್ಣ ಮತ್ತು ಬೀರಣ್ಣರು ತೋರಿಸಿರುವಂತಹ ಪ್ರಾಮಾಣಿಕತೆ, ನಿಷ್ಠೆ. ಆ ನಿಷ್ಠೆಯಿಂದ ಇದ್ದಾಗ ಮಾತ್ರ ಮನುಷ್ಯ ಒಂದು ಉನ್ನತ ವ್ಯಕ್ತಿತ್ವವನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೆಯೇ ಅಂತಹ ಪ್ರಜೆಗಳನ್ನು ಹೊಂದಿರುವಂಥ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಪ್ರಜೆಗಳನ್ನು ಹೊಂದಿರುವಂಥ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಕ್ಕಳೇ, ಈ ಪಾಠದಲ್ಲಿ ಪ್ರಾಮಾಣಿಕತೆ ಅನ್ನೋ ಗುಣವನ್ನು, ನಿಷ್ಠೆ ಅನ್ನುವಂಥ ಗುಣವನ್ನು ನಾವು ನೋಡ್ತಾ ಇದ್ದೀವಿ. ಮಕ್ಕಳೇ, ಇಲ್ಲಿವರೆಗೆ ಆಗಿರುವಂತಹ ಪಾಠದ ಬಗ್ಗೆ ಒಂದು ಸಣ್ಣ ಮೌಲ್ಯಮಾಪನ ಚಟುವಟಿಕೆಯನ್ನು ಮಾಡೋಣ. ಪದಬಂಧ. 1ನೇ ಪ್ರಶ್ನೆ, ಬನದಮ್ಮನ ಹಳ್ಳಿಯ ದಂಡನಾಯಕ. ಹೇಳಿ ಮಕ್ಕಳೇ, 4 ಅಕ್ಷರ ಇರುವಂತಹ ಪದ. ವೆರಿ ಗುಡ್, ಕೇತುಮಲ್ಲ. 2ನೇ ಪ್ರಶ್ನೆ ನೋಡೋಣವಾ. ಈರಣ್ಣನು ಹೊಲವನ್ನು ಯಾರಿಂದ ಕೊಂಡುಕೊಂಡನು? ಕೊಂಡುಕೊಂಡಂತಹ ವ್ಯಕ್ತಿಯ ಹೆಸರು ತಿರುಗಿದೆ, ಅಂದರೆ ಇಂದಿನಿಂದ ಇದೆ ನೋಡಿ. ವೆರಿ ಗುಡ್, ನೀವು ಹೇಳಿದಂಥ ಉತ್ತರ ಸರಿಯಾಗಿದೆ, ಬೀರಣ್ಣ. ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಚನ್ನಕೇಶವ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಮಕ್ಕಳೇ. ದ್ವಾರ ಸಮುದ್ರದ ಈಗಿನ ಹೆಸರು ಹಳೆಬೀಡು. ಮಕ್ಕಳೇ, ಇವತ್ತಿನ ಪಾಠದ ಕುರಿತಾಗಿ ಗೃಹ ಪಾಠವನ್ನು ಒಂದು ಪೆನ್ನು ಮತ್ತು ಪುಸ್ತಕವನ್ನು ತೆಗೆದುಕೊಂಡು ಬರ್ಕೊಳ್ಳ್ರಿ. 1ನೇ ಪ್ರಶ್ನೆ, ಈರಣ್ಣ ಮತ್ತು ಬೀರಣ್ಣರ ನಡುವಿನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪ್ರಶ್ನೆ 2, ಈ ಪಾಠದಲ್ಲಿ ಪ್ರಜಾನಿಷ್ಠೆ ಹೇಗೆ ವ್ಯಕ್ತವಾಗಿದೆ? ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸಿ.